ನರೇಗಾದಲ್ಲಿ ಅಕ್ರಮ ಆಗಿದ್ರೆ ಚರ್ಚೆಗೆ ಸಿದ್ಧ. ಕುಮಾರಸ್ವಾಮಿ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ನಾನು ಪ್ರಿಯಾಂಕ್ ಖರ್ಗೆ ಭೈರೇಗೌಡ ಬರ್ತೀವಿ, ಚರ್ಚೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಸವಾಲ್ ಹಾಕಿದ್ದಾರೆ ಅವರು. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಸಲಿ, ನಮ್ಮ ಕನಕಪುರಕ್ಕೆ ಅವಾರ್ಡ್ ಬೇರೆ ಸಿಕ್ಕಿದೆ. ಹೆಂಗೆ ಕೊಟ್ಟರು ಈ ಅವಾರ್ಡನ್ನು ಅಂಥೇಳಿ ಡಿಸಿಎಂ ಡಿಕೆ ಶಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದರೆ ಈಗ ಸವಾಲ್ ಹಾಕಿದ್ದಾರೆ ಬಿಜೆಪಿ ಮತ್ತು JDSನ ನಾಯಕರಿಗೆ. ಚರ್ಚೆಗೆ ಬನ್ನಿ, ಓಪನ್ ಆಗಿ ವೇದಿಕೆ ರೆಡಿ ಮಾಡೋಣ. ನಾನು ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡರು ಬರ್ತೀವಿ, ನಿಮ್ಮದೇನಿದೆಯೋ ನಿಮ್ಮ ತಗೊಂಡು ಬನ್ನಿ, ನಮ್ಮ ಹತ್ರ ಏನು ಸೋರ್ಸ್ ಇದೆಯೋ ಅದನ್ನು ತೆಗೆದುಕೊಂಡು ಬರ್ತೀವಿ. ಇದರಿಂದ ಸಾಧಕ ಬಾಧಕ ಏನು ಮತ್ತು ಅನುಕೂಲ ಅನಾನುಕೂಲ ಏನು, ಇದು ಯಾವ ರೀತಿ ಜನರಿಗೆ ಎಫೆಕ್ಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ, ನಾನು ಇಲ್ಲಾಂದ್ರೆ ಪ್ರಿಯಾಂಕೋ ಇಲ್ಲಾಂದ್ರೆ ಮಿನಿಸ್ಟರ್ಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಕೃಷ್ಣ ಬೈರೇಗೌಡರು, 3 ಜನದಲ್ಲಿ ಯಾರು ನಾವು ಬರ್ತೀವಿ ಡಿಬೇಟ್ ಮಾಡಲಿಕ್ಕೆ. ಇಲ್ಲ ನಾಳೆ ಡಿಬೇಟ್ ಏನೇನು ಅಕ್ರಮ ಅಂತ ಮಾಡಲಿ. ಅಕ್ರಮ ಆಗಿದ್ರೆ ಯಾಕೆ ಕನಕಪುರ ತಾಲೂಕಿಗೆ ಅವಾರ್ಡ್ ಕೊಟ್ಟರು? ಅಕ್ರಮ ಆದವ್ರ ಬಗ್ಗೆ ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಲಿ. ಆದರೆ ಬಡ ಜನತೆಗೆ ಹೊಟ್ಟೆಗೆ ಲಾಸ್ ಆಗ್ತಿತ್ತಲ್ಲ, ಅದಕ್ಕೆ ಯಾರು ಕೊಡೋರು? 6,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾವು ಕೆಲಸ ಮಾಡ್ತಿದ್ವಿ ನಾವು. ಹಂಗಾರೆ ಮಾಡಿದ್ದು ಸರಿ ಇಲ್ವಾ? ತನಿಖೆ ಮಾಡಿ ಅವ್ರನ್ನೆಲ್ಲ ಒಳಗಡೆ ಹಾಕಲಿ. ಕೆಲವು ಕೇಸ್ಗಳಾಗಿದೆ, ನಾವೆಲ್ಲ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆಲ್ಲ ನಾವು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀವಿ ನಾವು. ಈಗ ಅದು ಯಾರು ಹೇಳ್ತಾರಲ್ಲ ಅವರೆಲ್ಲ ಬರೋಕ್ಕೆ ಹೇಳಿ ಟಿವಿಗೆ, ನಾನೇ ಬರ್ತೀನಿ, ನಾನು ಇಲ್ಲಾಂದ್ರೆ ಪ್ರಿಯಾಂಕೋ ಇಲ್ಲಾಂದ್ರೆ